ವಕ್ಫ್ ಮಂಡಳಿಯಿಂದ ರೈತರು ಹಾಗೂ ಇತರ ಆಸ್ತಿಗಳಿಗೆ ನೋಟಿಸ್ ನೀಡಿರುವ ಪ್ರಕರಣಗಳ ಅಧ್ಯಯನಕ್ಕಾಗಿ ರಚನೆಯಾಗಿರುವ ಬಿಜೆಪಿ ನಾಯಕರ ನಿಯೋಗ ಚಿತ್ರದುರ್ಗಕ್ಕೆ ಭೇಟಿ ನೀಡಿತ್ತು. ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ತಂಡದಲ್ಲಿ ಶಾಸಕರಾದ ವಿ. ಸುನೀಲ್ ಕುಮಾರ್, ಎಂ. ಚಂದ್ರಪ್ಪ, ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್, ಮಾಜಿ ಸಂಸದ ಮುನಿಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗೋಷ್ಠಿಯಲ್ಲಿ ಛಲವಾದಿ ನಾರಾಯಣಸ್ವಾಮಿ, ವಕ್ಫ್ ಮಂಡಳಿ ರಾಜ್ಯದಲ್ಲಿ ಗೊಂದಲ ಸೃಷ್ಟಿಸುತ್ತಿದೆ, ರೈತರ ಮಠ ಮಂದಿರಗಳ ಆಸ್ತಿಗಳು ತಮಗೆ ಸೇರಿದ್ದು ಎಂದು ನೋಟಿಸ್ ನೀಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ದಾನ ಅಥವಾ ಕೊಡುಗೆ ನೀಡಿರುವ ಸ್ವತ್ತುಗಳು ವಕ್ಫ್ ಆಸ್ತಿ ಎಂದು ಪ್ರತಿಪಾದಿಸಲಾಗುತ್ತಿದ್ದು, ವಕ್ಫ್ ಬೋರ್ಡ್ ರಚನೆಯಾಗಿದ್ದೇ 1954ರಲ್ಲಿ. 10ನೇ ಶತಮಾನದಿಂದಲೂ ಮಠಗಳು ಹಾಗೂ ಇತರ ಸಂಸ್ಥೆಗಳ ಅನುಭೋಗದಲ್ಲಿರುವ ಸ್ವತ್ತುಗಳನ್ನು ವಕ್ಫ್ ಬೋರ್ಡ್ ತಮ್ಮದೆಂದು ಹೇಗೆ ಹೇಳಲು ಸಾಧ್ಯ? ಆದರೆ ಪಾಕಿಸ್ತಾನ, ಬಾಂಗ್ಲಾದೇಶದಲ್ಲಿ ವಕ್ಫ್ ಮಂಡಳಿ ಇಲ್ಲ, ಭಾರತದಲ್ಲಿ ಮಾತ್ರ ಇದೆ. ಇದು ತುಷ್ಟೀಕರಣ ರಾಜಕಾರಣ ಎಂದು ಆರೋಪಿಸಿದರು. ನಿಮಗೆ ರೈತರ ಬಗ್ಗೆ ಕಾಳಜಿ ಇದ್ರೆ, ದಲಿತರ ಬಗ್ಗೆ ಕಾಳಜಿ ಇದ್ರೆ, ಹಿಂದುಳಿದವರ ಬಗ್ಗೆ ಕಾಳಜಿ ನಿಮಗೆ ಏನಾದರೂ ಇದ್ರೆ, ನ್ಯಾಯಯುತವಾಗಿ ನಡ್ಕೊಳ್ಬೇಕು ಅಂತ ಏನಾದರೂ ನಿಮಗೆ ಬದ್ಧತೆ ಇದ್ರೆ ನೀವು ಇದನ್ನೆಲ್ಲ ತೆಗಿಬೇಕಾಗಿರೋದು. 1974 ಗೆಜೆಟ್ ಅನ್ನ ರದ್ದುಪಡಿಸಿ, ಇದು ನಮ್ಮ ವಾದ.